ಪ್ರಶ್ನೆ 31. ತ್ರಿಕೋನ ಎಬಿಸಿಯಲ್ಲಿ ಎಡಿಯು ಬಿಸಿಗೆ ಲಂಬ ಆಗಿದೆ. ಆಂಗಲ್ ಎಬಿಸಿ is equal to 60 degree. Angle ACB equal to 30 degree. BC is equal to 36 centimeter. ಆದರೆ AB, AC ಮತ್ತು ADಗಳ ಅಳತೆಗಳನ್ನು ಕಂಡುಹಿಡಿಯಿರಿ. In triangle ABC, AD is a perpendicular to BC. If angle ABC equal to 60 degree and angle ACB equal to 30 degree and BC equal to 36 centimeter, then find the measure of AB, AC and AD. Okay, ಇಲ್ಲಿ in triangle ABC, angle ABC equal to 60 degree, angle ACB equal to 30 degree. Therefore, angle BAC equal to 90 degree. ಯಾಕಂದ್ರೆ sum of the angles of the triangle is 180 degree. ಆ ಪ್ರಾಪರ್ಟಿಯಿಂದ ಇದು 190 degree. ಅಂದ್ರೆ ABC is a right angle triangle, right angled at A. Okay, right angled at A. ಹೌದು. ಆದ್ರ ಇಲ್ಲಿ ನೋಡಿ ಇಷ್ಟೆಲ್ಲ ಕೊಟ್ಟ ಸಂಗತಿ ಇರ್ತಾವ. ಇನ್ನೂ ಒಂದೇನು ಕೊಟ್ಟಾನ ಇಲ್ಲಿ, BC equal to 36 ಸೆಂಟಿಮೀಟರ್ ಕೊಟ್ಟಾನ. ಹೌದಾ? ನಾವು ಏನು ಕಂಡು ಹಿಡಿಬೇಕಾಗೈತೆ? AC, AB ಮತ್ತು AD ಮೂರು ಭುಜಗಳ ಅಳತೆಗಳನ್ನು ನಾವು ಕಂಡುಹಿಡಬೇಕಾಗಿದೆ. ಓಕೆ, ಈಗ ನೋಡಿ, ಸೈನ್ ಥೀಟಾ ಈಕ್ವಲ್ ಟು ಸೈನ್ ಥೀಟಾ ಅಥವಾ ಸೈನ್ 30 ಅಂತೀನಿ ನಾನು, ಯಾಕಂದ್ರೆ ಥೀಟಾ ಅನ್ನೋದು ಬೇಡ. ನಾವು ಸೈನ್ 30 ಈಕ್ವಲ್ ಟು ಅಪೋಸಿಟ್ ಸೈಡ್. ಯಾವುದು ಅಪೋಸಿಟ್ ಸೈಡ್? AD by BC. ಯಾವಲ್ಲಿ? ಇನ್ ಟ್ರ್ಯಾಂಗಲ್ ABC ಯಲ್ಲಿ. ಹೌದಾ? ಸೈನ್ 30 ಅಂದ್ರೆ ಎಷ್ಟು? 1/2. ಹೌದಾ? This implies 1/2 equal to AB by BC in triangle ABC. In triangle ABC ಅಲ್ಲಿ. ಓಕೆ, AB by BC. ಹೌದಾ? AB by BC ಅಂದ್ರೆ ಏನು? 1/2 equal to AB by ಎಷ್ಟು? 36. BC equal to 36. ಏನಾಯ್ತು? AB equal to 1/2 into 36 ಅಂದ್ರೆ 18 ಸೆಂಟಿಮೀಟರ್. ಒಂದು ಸಿಕ್ತು. ಯಾವುದು? therefore AB equal to 18 ಸೆಂಟಿಮೀಟರ್. ಹೌದಾ? AB equal to ಮೊದಲನೇ ಪ್ರಶ್ನೆ 18 ಸೆಂಟಿಮೀಟರ್. ಹೌದಾ? ಆಯ್ತು. ಇನ್ನು ನಾವೇನು ಮಾಡಬೇಕು? AC ಮತ್ತು AD ಕಂಡು ಹಿಡಿಬೇಕು. ಹೌದಾ? ಮತ್ತೆ again in triangle ABC,
cos 30 equal to AC by cos 30 equal to AC by cos 30 equal to AC by BC. AC by BC. Cos 30 equal to ಎಷ್ಟು √3/2 AC by BC ಅಂದ್ರೆ again 36. AC equal to √3/2 into 36. ಹೌದಾ? equal to 18√3 ಸೆಂಟಿಮೀಟರ್. ಇದು ಉತ್ತರ ಸಿಕ್ತು. ಹೌದಾ? AC equal to 18√3 cm. ಓಕೆ, ಇನ್ನು ಮತ್ತೆ ನಾವು ನೋಡಿ ಇಲ್ಲೇ ಮತ್ತೆ ನಾವು ಏನು ಮಾಡೋಣ, ಮತ್ತೆ ನಾವು ಈಗ ಇನ್ ರೈಟ್ ಆಂಗಲ್ ಟ್ರಯಾಂಗಲ್ ಲಂಬಕೋನ ತ್ರಿಕೋನ ADB angle ADB equal to 90 degree. ADB equal to 90 degree. ಓಕೆ, ಈಗ ಸೈನ್ 60 ತಗೋತಿದ್ದೀನಿ. 60 ಡಿಗ್ರಿ equal to ಈ ಟ್ರಯಾಂಗಲ್ದಲ್ಲಿ ಏನು AD by CB. ಇಲ್ಲಿ ನೋಡಿ AD by CB. AD by AB. ಹೌದಾ? sin 60 equal to √3/2 AD by AB equal to 18 ಅಂತ ನಾವು ಹಿಂದೆ ತೆಗೆದಿದ್ದೇವೆ ನೋಡಿ. ಇಲ್ಲಿ AB equal to 18. ಓಕೆ, ಆದ್ದರಿಂದ ಏನಾಯ್ತು, AD equal to √3/2 into 18 ಅಂದ್ರೆ 9√3 ಸೆಂಟಿಮೀಟರ್. ಈಗ ಯಾವೆಲ್ಲನೂ ನಮಗೆ ಸಿಕ್ಕು. ಏನು AD equal to 9√3 ಸೆಂಟಿಮೀಟರ್. ಇದು ಉತ್ತರ. ಎಲ್ಲ AB, AC, ADಗಳನ್ನು ನಾವು ಕಂಡುಹಿಡಿದೆವು. ಪ್ರಶ್ನೆ 32. ಚಿತ್ರದಲ್ಲಿ ತೋರಿಸುವಂತ ಬಲಗಡೆ ಚಿತ್ರ ನೋಡಿ. ಚಿತ್ರದಲ್ಲಿ ಒಂದು ಸಮತಟ್ಟಾದ ನೆಲದ ಮೇಲೆ ಬೇರೆ ಬೇರೆ ಎತ್ತರಗಳನ್ನು ಹೊಂದಿರುವ AB ಮತ್ತು CD ಕಂಬಗಳು ನೇರವಾಗಿ ನಿಂತಿವೆ. ಎರಡು ಕಂಬಗಳ ಪಾದಗಳನ್ನು ಜೋಡಿಸುವ ರೇಖೆಯ ಮೇಲಿನ ಒಂದು ಬಿಂದು P ನಿಂದ ಕಂಬಗಳ ಮೇಲ್ತುದಿಗೆ ಉಂಟಾದ ಉನ್ನತ ಕೋನಗಳು. ಈಗ ಉನ್ನತ ಕೋನಗಳ ಅಳತೆಗಳನ್ನು ಕಂಡುಹಿಡಿಯಿರಿ. CD ಕಂಬದ ಉದ್ದ 20√3 ಮೀಟರ್ ಮತ್ತು PDಯ ಉದ್ದ 20 ಮೀಟರ್ಗಳಾಗಿವೆ. ಆಂಗಲ್ APC equal to 90 ಡಿಗ್ರಿ ಅಂದ್ರೆ ಕೋನ APCಯು ಲಂಬಕೋನವಾಗಿದೆ ಮತ್ತು BP 10 ಮೀಟರ್ಗಳಾದರೆ AB ಕಂಬದ ಉದ್ದ ಮತ್ತು ಕಂಬಗಳ ಮೇಲ್ತುದಿಗಳ ನಡುವಿನ
ಉದ್ದ AC ಅನ್ನು ಕಂಡುಹಿಡಿಯಿರಿ. In the figure, poles AB and CD of a different lengths are standing vertically on a level ground. Calculate the angle of elevation from a point P on the line joining the foot of the poles on the level ground to the top of the poles. The height of CD and the distance PD are 20 root 3 meter and 20 meters respectively. If angle APC is a 90 degree and BP is a 10 meter, then find the length of the pole AB and the distance AC of the top AB. ಈಗ ನಾವೇನು ಮಾಡಬೇಕಾಗೈತೆ, ಮೊದಲ ನಾವು ಆಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಪಾಯಿಂಟ್ ಪಿ, ಇಲ್ಲಿಂದ ಆಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಪಾಯಿಂಟ್ ಪಿ, ನಾನು ಇದನ್ನ ಥೀಟಾ 1 ಅಂತೀನಿ, ಇದು ಥೀಟಾ 2 ಅಂತೀನಿ. ಹೌದಾ? ಈಗ ಏನು ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ಔಟ್ ಥೀಟಾ 1 ಆ್ಯಂಡ್ ಥೀಟಾ 2, ಫಸ್ಟ್ ಒನ್. ಫಸ್ಟ್ ಟಾಸ್ಕ್, ಮೊದಲ ಆದ್ಯತೆ ಏನು ಮಾಡಬೇಕು? ಥೀಟಾ 1 ಕಂಡುಹಿಡಬೇಕು ಮತ್ತು ಥೀಟಾ 2 ಕಂಡುಹಿಡಬೇಕು. ಹೌದಾ? ಇದು 90 ಡಿಗ್ರಿ. ಹೌದಾ? ಇದು 90 ಡಿಗ್ರಿ. ನಂತರ ನಾವೇನು ಮಾಡಬೇಕಪ್ಪ ಅಂತಂದ್ರೆ AC ಕಂಡುಹಿಡಬೇಕು. ಅದು ಮೊದಲ ಎ ಬಿ ಕಂಡುಹಿಡಬೇಕು. ಹೌದಾ? ನಂತರ AC ಕಂಡುಹಿಡಬೇಕು. AC ಕಂಡುಹಿಡಬೇಕಾದ್ರೆ ಏನು ಬೇಕು? ACಯನ್ನು ACಯ ಬೆಲೆಯನ್ನು ಕಂಡುಹಿಡಬೇಕಾದ್ರೆ ನಾವು ಏನು ಮಾಡಬೇಕು? AP ಮತ್ತು PCಗಳನ್ನು ಕಂಡುಹಿಡಿಯಬೇಕು. ಇಷ್ಟೆಲ್ಲ ಕಸರತ್ತು ಮಾಡಬೇಕು ನೋಡಿ ನಾವೀಗ. ಈಗ ನೋಡಿ, ಥೀಟಾ 1 ಟ್ಯಾನ್ ಥೀಟಾ 1 ಅಂತೀನಿ ನಾನು. ಟ್ಯಾನ್ ಥೀಟಾ 1 ಈಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ CD ಬೈ PD. ಹೌದಾ? CD ಏನದ? 20 ಮೀಟರ್, 20 ಇಂಟು ರೂಟ್ 3 ಬೈ ಡಿವೈಡ್ ಬೈ 20 ಅಂದ್ರೇನು? ರೂಟ್ 3 ಆಯಿತು. ಈಗ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ರೂಟ್ 3, ಥೀಟಾ 1 ಇಸ್ ಈಕ್ವಲ್ ಟು ರೂಟ್ 3 ಆದರೆ ಥೀಟಾ 1 ಈಕ್ವಲ್ ಟು 60 ಡಿಗ್ರಿ. ಒಂದು ಆಂಗಲ್ ಆಫ್ ಎಲಿವೇಶನ್ ಯಾವುದು? ಪಿ ದಿಂದ C1 ನೋಡಿದಾಗ, ಕಂಬದ CD ಕಂಬದ ಮೇಲ್ತುದಿಯನ್ನು ನೋಡಿದಾಗ 60 ಅಂಶದ ಕೋನ ಆಗತ್ತ. ಮತ್ತೆ ಥೀಟಾ 2 ಪ್ಲಸ್ 90 ಪ್ಲಸ್ ಥೀಟಾ 1 ಈಕ್ವಲ್ ಟು 180. ಯಾಕ? ಇದು ಸರಳ ಕೋನ ಆಗತ್ತ. ಈಗ ಥೀಟಾ 2 ಸಿಕ್ಕತ. ದಿಸ್ ಇಂಪ್ಲೈಸ್ 60 ಪ್ಲಸ್ 90 ಪ್ಲಸ್ ಥೀಟಾ 1 ಈಕ್ವಲ್ ಟು
180. ಹೌದಾ? ಥೀಟಾ 1 ಈಕ್ವಲ್ ಟು ಎಷ್ಟಾಗುತ್ತೆ? ಥೀಟಾ 1 ಈಕ್ವಲ್ ಟು 180 ಮೈನಸ್ 60 ಪ್ಲಸ್ 90 ಅಂದ್ರೆ 150. ಹೌದಾ? 150 ಅಂತಂದ್ರೆ ಎಷ್ಟು? 30 ಅಂಶ. ಥೀಟಾ 1 ಈಕ್ವಲ್ ಟು, ಆದ್ದರಿಂದ ಥೀಟಾ 2 ಈಕ್ವಲ್ ಟು, ಸಾರಿ, ಥೀಟಾ 2 ಈಕ್ವಲ್ ಟು ಥೀಟಾ 1 ಅಲ್ಲ, ಥೀಟಾ 2. ಥೀಟಾ 2 ಅಂದರೆ ಥೀಟಾ 1 ಈಕ್ವಲ್ ಟು ಥೀಟಾ 1 ಪ್ಲಸ್ ಥೀಟಾ 2. ಓಕೆ, ಥೀಟಾ 2 ಈಕ್ವಲ್ ಟು ದಿಸ್ 30 ಡಿಗ್ರಿ ಆಯಿತು. ಇವುಗಳಿಂದ ನಾವೇನ್ ಮಾಡಬೇಕು? ಇನ್ ಟ್ರಯಾಂಗಲ್ ಎ ಬಿ ಪಿ, ಈಗ ನೋಡಿ, ಇನ್ ಟ್ರಯಾಂಗಲ್ ಎ ಬಿ ಪಿ, ಇನ್ ಟ್ರಯಾಂಗಲ್ ಎ ಬಿ ಪಿ ಎಲ್ಲಿ ಟ್ಯಾನ್ ಥೀಟಾ ಅಂದ್ರೆ ಟ್ಯಾನ್ ಥೀಟಾ 2, ಟ್ಯಾನ್ ಥೀಟಾ 2 ಈಕ್ವಲ್ ಟು ಎ ಬಿ ಬೈ ಬಿ ಪಿ. ಹೌದಾ? ಟ್ಯಾನ್ ಥೀಟಾ 2 ಅಂದ್ರೆ ಏನ್ ಮಾಡಿದೇವು ನಾವು? 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಈಕ್ವಲ್ ಟು ಎ ಬಿ ಬೈ ಬಿ ಪಿ ಅಂದ್ರೆ ಎಷ್ಟು? 10 ಕೊಟ್ಟಾನ. ಹೌದಾ? ದಿಸ್ ಇಂಪ್ಲೈಸ್ ಟ್ಯಾನ್ 30 ಅಂದ್ರೆ 1/√3 ಈಕ್ವಲ್ ಟು ಎ ಬಿ ಬೈ 10 ಅಂದ್ರೆ ಏನಾಯ್ತು? ಎ ಬಿ ಈಕ್ವಲ್ ಟು 10/√3 ಮೀಟರ್. ಹೌದಾ? ಇದು ಸಿಕ್ತು. ಯಾವುದು? 10/√3 ಮೀಟರ್. ಹೌದಾ? ಈಗ ಮುಂದಿನ ಕೆಲಸ ಏನಪ್ಪಾ? ಎ ಸಿ ತೆಗಿಬೇಕಾಗೈತೆ. ಎ ಸಿ ತೆಗಿಬೇಕಾದ್ರ ನಾವು ಎ ಪಿ ತೆಗಿಬೇಕು ಮತ್ತು ಪಿ ಸಿ ತೆಗಿಬೇಕು. ಈಗ ನಂತರ ಟ್ಯಾನ್ ಇದು 30 ಡಿಗ್ರಿ, ಇದು 60 ಡಿಗ್ರಿ ನಾವೀಗಾಗಲೇ ತೆಗೆದಿದ್ದೇವೆ. ಹೌದಾ? ಈಗ ನೋಡಿ, ಲೆಂತ್ ಆಫ್ ಎ ಬಿ ಈಕ್ವಲ್ ಟು, ಇದು ಬಂತು, ಇದು ಒಂದು ಉತ್ತರ, ಅಂದ್ರೆ ಮೂರನೇ ಉತ್ತರ ನಮಗೆ ಸಿಕ್ತು. ಹೌದಾ? ಇನ್ ಟ್ರಯಾಂಗಲ್ ಎ ಪಿ ಸಿ, ಇದು ಲಂಬಕೋನ ತ್ರಿಕೋನ ಆಗೈತೆ. ಆದ್ದರಿಂದ ಪಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಪಿ ಸಿ ಸ್ಕ್ವೇರ್. ನೋ, ಸಾರಿ, ಇಲ್ಲೇನಾಗುತ್ತೆ? ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಪಿ ಸ್ಕ್ವೇರ್ ಪ್ಲಸ್ ಪಿ ಸಿ ಸ್ಕ್ವೇರ್. ಹೌದಾ? ಎ ಸಿ ಸ್ಕ್ವೇರ್ ಪ್ಲಸ್ ಪಿ ಸಿ ಸ್ಕ್ವೇರ್, ಪಿ ಡಿ ಸಿ, ಸಾರಿ, ಪಿ ಡಿ ಸಿ ನಾವು ತೆಗಿಬೇಕು. ನಂತರ ಇದನ್ನು ನೋಡೋಣ. ಇನ್ ಟ್ರಯಾಂಗಲ್ ಪಿ ಡಿ ಸಿ, ಇನ್ ಟ್ರಯಾಂಗಲ್ ಪಿ ಡಿ ಸಿ. ಯಾಕೆ ಪಿ ಡಿ ಸಿ ಯಾಕೆ ತೆಗಿತಿದ್ದೇವೆ ನಾವು? ಪಿ ಸಿ ತೆಗಿಬೇಕಾಗೈತೆ. ಇನ್ ಟ್ರಯಾಂಗಲ್ ಪಿ ಡಿ ಸಿ ಏನಪ್ಪ? ಪಿ ಡಿ ಸಿ ಯಲ್ಲಿ ಸೈನ್ ಸಾರಿ, ಈಗ ಪಿ ಡಿ ಸಿ ಸಿ ಪಿ ತೆಗಿಬೇಕಾಗುತ್ತೆ.
ಇದು ಲಂಬಕೋನ ತ್ರಿಕೋನ, ಇದು sin 60 ಅಂತೀನಿ ನಾನು, sin 60. PDCಯಲ್ಲಿ PC ಸ್ಕ್ವೇರ್ PD ಲಂಬಕೋನ ತ್ರಿಕೋನ, ಇದು PD ಸ್ಕ್ವೇರ್ ಪ್ಲಸ್ CD ಸ್ಕ್ವೇರ್. ಹೌದಾ? ಇದು ಏನದಪ್ಪ? 20 ಸ್ಕ್ವೇರ್ ಪ್ಲಸ್ 20 ಇಂಟು √3 ಸ್ಕ್ವೇರ್. ಹೌದಾ? ದ್ಯಾಟ್ ಈಕ್ವಲ್ ಟು 400 ಪ್ಲಸ್ 400 ಇಂಟು 3. ಹೌದಾ? ದ್ಯಾಟ್ ಈಕ್ವಲ್ ಟು 400 ಪ್ಲಸ್ 1200. ಹೌದಾ? ಈಕ್ವಲ್ ಟು ಎಷ್ಟು? 1600. ಹೌದು. Therefore, PC ಸ್ಕ್ವೇರ್ ಈಕ್ವಲ್ ಟು 1600. ಓಕೆ, ಇದು ಒಂದು ಅಂತೀನಿ ನಾನು. ಆ ನಂತರ ಇನ್ ಟ್ರ್ಯಾಂಗಲ್ ADP ಈ ಕಡೆ ಬರೋಣ. ADP ಅಲ್ಲ, ABP. ಓಕೆ, ಇನ್ ಟ್ರ್ಯಾಂಗಲ್ ABPಯಲ್ಲಿ ಏನು? AP ಸ್ಕ್ವೇರ್ ಈಕ್ವಲ್ ಟು, ಇದು ಲಂಬಕೋನ ತ್ರಿಕೋನ, ಆದ್ದರಿಂದ AB ಸ್ಕ್ವೇರ್ ಪ್ಲಸ್ BP ಸ್ಕ್ವೇರ್. ಓಕೆ, ದ್ಯಾಟ್ ಈಕ್ವಲ್ ಟು 10/√3 ಹೋಲ್ ಸ್ಕ್ವೇರ್, BP 10 ಸ್ಕ್ವೇರ್. ನಾವು ಯಾಕಂದ್ರೆ AB ಕಂಡು ಹಿಡಿದೇವು ಆಗಲೇ, 10/√3 ಅಂತ ಕಂಡು ಹಿಡಿದಿದ್ದೇವೆ. ಇದೇನಾಗತ್ತೆ? 100/3 ಪ್ಲಸ್ 100. ಓಕೆ, ಈಕ್ವಲ್ ಟು ಎಷ್ಟಾಗತ್ತ? 400. 100 ಪ್ಲಸ್ 300 ಡಿವೈಡೆಡ್ ಬೈ 3 ಅಂದ್ರೆ 400/3 ಆಯಿತು. AP ಸ್ಕ್ವೇರ್. ಓಕೆ, 3. Therefore, AC is equal to, in triangle APC, in triangle APC ಅಂದ್ರೆ APCಯಲ್ಲಿ ಅದು ಲಂಬಕೋನ ತ್ರಿಕೋನ, ಯಾಕಂದ್ರೆ ಲಂಬಕೋನ ಇಲ್ಲಿ ಆಗಿಬಿಟ್ಟದ. ಹೌದಾ? ಹಂಗಾರೆ AC ಸ್ಕ್ವೇರ್ ಈಕ್ವಲ್ ಟು, ಅದನ್ನ ನಾವು AC ಕಂಡುಹಿಡಬೇಕಾಗಿತ್ತು, ಈಗ ನಾವು ಕಂಡುಹಿಡೋಣ. ಈಕ್ವಲ್ ಟು AC ಸ್ಕ್ವೇರ್ ಈಕ್ವಲ್ ಟು AP ಸ್ಕ್ವೇರ್ ಪ್ಲಸ್ PC ಸ್ಕ್ವೇರ್. ಇದು ನಾನು 2 ಅಂದ್ಬಿಡ್ತೀನಿ ನಾನು. ಓಕೆ, PC ಸ್ಕ್ವೇರ್ ಈಕ್ವಲ್ ಟು ಎಷ್ಟಾಯ್ತು? AP ಸ್ಕ್ವೇರ್ ಈಕ್ವಲ್ ಟು 400/3 ಮೀಟರ್. ಇಲ್ಲೈತೆ ನೋಡಿ, 400/3 ಪ್ಲಸ್ 1600. ಯಾವುದು? ಇಲ್ಲೈತೆ ನೋಡಿ, 1600. ಏನಾಯ್ತು? 400 ಪ್ಲಸ್ 16 3 48, 16 3 48, 100/3 ಅಂದ್ರೆ 5200/3. And therefore AC is equal to
root of 5200 by 3 square root of this. This is equal to square root of 400 into 13 ಹೌದಾ by 3 equal to ಎಷ್ಟಾಗುತ್ತೆ 3 400 AC is equal to 400 by 3 equal to 20 into root 3 by root 3 okay into root 13 by root 3 equal to S2 400 by 20 by 420 equal to root 13 by root 3 ಓಕೆ ಇದನ್ನ ನಾನು ಯಾವ ಥರ ಬರಿತೀನಿಪ್ಪ ಅಂತಂದ್ರೆ 20 into root 13 into root 3 divided by root 3 into root 3 ಅಂತ ಬರ್ಕೋತಿದ್ದೀನಿ ಯಾಕಂದ್ರೆ ಈ ರೂಟ್ 3 ಹೋಗುತ್ತಾ ಅಂದ್ರೆ 20 into 13 into root 3 ಅಂದ್ರೆ ಏನಾಗುತ್ತಾ ನೋಡಿ 20 into 13 into 3 that equal to 20 into root 39 meters ಇದು ನಮ್ಮ ಫೈನಲ್ ಉತ್ತರ ಈಗ ಏನಾಯ್ತು ಎ ಬಿ ಕಂಡು ಹಿಡಿದೆವು ಥೀಟಾ 1 and ಥೀಟಾ 2 ಕಂಡು ಹಿಡಿದೆವು ಸಿ ಕಂಡು ಹಿಡಿದೆವು ಏನು 20 into root this by 3 okay by 3 okay this by 3 okay final answer is AC equal to 20 into 39 by 3 meters ಇದು ನಮ್ಮ ಉತ್ತರ ಇಲ್ಲೇ ಬಹಳ ಪ್ರಶ್ನೆಗಳಿವೆ ಯಾವ್ಯಾವು ಆಂಗಲ್ ಆಫ್ ಎಲಿವೇಶನ್ ಕಂಡು ಹಿಡಿಬೇಕು ಈಗ ಕಂಡು ಹಿಡಿದೆವು ಅವು 30 60 ಅಂತ ಆಮೇಲೆ ಎ ಬಿ ಕಂಡು ಹಿಡಿಬೇಕು ಅದನ್ನು 10 by root 3 ಅಂತ ಮಾಡಿದೆವು ಆಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಎ ಸಿ ಕಂಡು ಹಿಡಿಬೇಕು ಎ ಸಿ ಕಂಡು ಹಿಡಿಬೇಕಾದ್ರೆ ಎ ಪಿ ಸ್ಕ್ವೇರ್ ಕಂಡು ಹಿಡಿಬೇಕು ಪಿ ಸಿ ಸ್ಕ್ವೇರ್ ಅವನು ಮಾಡಿದೆವು ಇದರ ಮುಖಾಂತರ ನಮಗೆ ಎ ಸಿ ಬರ್ತದೆ ಎ ಸಿ ಈಕ್ವಲ್ ಟು ಎಷ್ಟು 20 root 39 by 3 meters ಈಗೆಲ್ಲ ಬಂತಲ್ಲ ಇದು ಬಂತು ಇದು ಬಂತು ಇದು ಇದು 4 ಸಂಗತಿಗಳನ್ನ ನಾವು ನೋಡಬೇಕಾಗತ್ತ ಎ ಮತ್ತು ಬಿ ಎಂಬ ಎರಡು ಗಾಳಿಪಟಗಳು ಚಿತ್ರದಲ್ಲಿ ತೋರಿಸಿರುವಂತೆ ಒಂದರ ಕೆಳಗೆ ಒಂದು ಮತ್ತು ಬಿ ಎರಡನೇದು ಎರಡು ಗಾಳಿಪಟಗಳು ಒಂದರ ಕೆಳಗೆ ಮತ್ತೊಂದು ಇರುವಂತೆ ಸಮತಟ್ಟಾದ ನೆಲದ ಮೇಲ್ಭಾಗದಲ್ಲಿ ಹಾರುತ್ತವೆ ಎ ಗಾಳಿಪಟವು ನೆಲದಿಂದ 300 ಮೀಟರ್ ಎತ್ತರದಲ್ಲಿದೆ ನೆಲದ ಮೇಲಿನ ಪಿ ಬಿಂದು ಇಲ್ಲಿ ಪಿ ಬಿಂದುವಿನಿಂದ ಎ ಮತ್ತು ಬಿ ಗಾಳಿಪಟಗಳನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನಗಳು ಈಗ ಇದು ಉನ್ನತ ಕೋನಗಳು 60 ಮತ್ತು 30 ಆಗಿವೆ ಹಾಗಾದರೆ ಗಾಳಿಪಟಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಇವು ಎ ಬಿ ಕಂಡುಹಿಡಿಬೇಕಾಗೈತೆ ಹೌದಾ ಏನು ಕಂಡುಹಿಡಿಬೇಕು ಎ ಬಿ ಅನ್ನು ಕಂಡುಹಿಡಿಯಬೇಕು ಹೌದಾ ಆಮೇಲೆ ಸ್ವಲ್ಪ ಸಮಯದ ನಂತರ ಎ ಗಾಳಿಪಟದ ದಾರವನ್ನು ಬಿಟ್ಟಾಗ ಅದು ನೆಲಕ್ಕೆ ಸಮಾಂತರವಾಗಿ ಚಲಿಸಿ ಆಕಾಶದಲ್ಲಿ ಎ ಡ್ಯಾಶ್ ಬಿಂದುವನ್ನು ತಲುಪುತ್ತದೆ ಇದು ಇಲ್ಲಿಂದ ಇಲ್ಲಿಗೆ ಬರ್ತದೆ ಹೌದಾ ಪಿ ಬಿ ಎ ಡ್ಯಾಶ್ ಬಿಂದುಗಳು ಒಂದೇ ಸರಳ ರೇಖೆಯಲ್ಲಿದ್ದಾಗ ಗಾಳಿಪಟಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ
two kites A and B are flying one below the other above the horizontal ground as shown in the figure. Kite A is flying 300 meters above the ground. The angles of elevation of the kites A and B as observed from the point P is 60 and 30 respectively. Find the Find the distance between two kites AB. After some time, when the thread of kite A is released, it moves horizontal to the ground and reaches the point A dash in the sky. If P, B, A dash are in the same line, P, B, A dash are in the same line, then find the distance between A dash and B. A dash and B. Okay, this is the problem. ಈಗ ನಾವು ಗಣಿತದಲ್ಲಿ ಯಾವುದೇ ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಬೇಕಾದ್ರೆ ಮೊದಲು ನಾವೇನು ತಿಳ್ಕೋಬೇಕು, ಏನು ಪ್ರಶ್ನೆಯಲ್ಲಿ ಏನನ್ನು ಕೊಡಲಾಗಿದೆ ಮತ್ತು ಏನನ್ನು ಕೇಳಲಾಗಿದೆ. ಇವು ಎರಡು ಸಂಗತಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರ ನಾವು ಸಮಸ್ಯೆಗೆ ಅರ್ಧ ಉತ್ತರವನ್ನು ಕಂಡುಕೊಂಡಂತೆ. ನಂತರ ಅದು ಪ್ರೊಸೆಷನ್ ಕೊಟ್ಟ ಸಂಗತಿಗಳಿಂದ ಆ ಪ್ರೊಸೆಸ್ ಮಾಡಿದಾಗ ನಮಗೂ ಉತ್ತರ ಸಿಗ್ತದ. ಇಲ್ಲೇನು ಕೇಳೋಣ, ಎ ಬಿ ಕೇಳೋಣ ಮತ್ತು ಎ ಡ್ಯಾಶ್ ಬಿ ಡ್ಯಾಶ್ ಕೇಳೋಣ. ಎ ಡ್ಯಾಶ್ ಬಿ ಯನ್ನು ಕೇಳಲಾಗಿದೆ. ಇವೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಕಂಡುಕೊಳ್ಳೋಣ. ಆಂಗಲ್ ಆಫ್ ಎಲಿವೇಶನ್, ಉನ್ನತ ಕೋನಗಳು. ಕೋನಗಳು 60 ಅಂಶ ಮತ್ತು 30 ಅಂಶಗಳಾಗಿವೆ. ಹೌದಾ? ಇನ್ ಟ್ರಯಾಂಗಲ್ PMA ದಲ್ಲಿ ಏನು tan 60 equal to AM by PM. ಇದು tan 60 ಅಂದ್ರೇನು √3. ಹೌದಾ? AM 300 ಕೊಟ್ಟಾನ, 300 ಮೀಟರ್ ಮೇಲೆ ಅದು ಚಲಿಸ್ತಾ ಇದೆ, ಹಾರ್ತಾ ಇದೆ. ಓಕೆ, ಹಾಗಾದ್ರೆ PM equal to ಎಷ್ಟು? 300 by √3. ಹೌದಾ? ಇದನ್ನ ನಾನು ಒಂದನ್ನು ಕೊಟ್ಕೊಡ್ತಿದ್ದೀನಿ. ಎರಡನೇದ್ದು ಇನ್ ಟ್ರಯಾಂಗಲ್ PMB ಯಲ್ಲಿ. ಹೌದಾ? tan 30 equal to ಏನು? BM by PM. tan 30 equal to PM by PM. ಇದು tan 30 equal to opposite side by base. ಹೌದಾ? tan 30 equal to 1 by √3 equal to BM by PM. PM ನಾವು ಇಲ್ಲಿ ಕಂಡು ಹಿಡಿದೇವೆ ನೋಡಿ. ಇದನ್ನ 300 by √3, ಇದು by 1. ಹೌದಾ? ಈಗೇನಾಗುತ್ತಾ? BM equal to 1 by √3
ಇಂಟು 300/√3 ಎಷ್ಟಾಯ್ತು? 300/√3 ಇಂಟು √3 ಈಕ್ವಲ್ ಟು 300/3 ಅಂದ್ರೆ 100 ಆಯ್ತು. ಈಗ ನಾವೇನ್ ಮಾಡೋಣ? BM ಈಕ್ವಲ್ ಟು ಎಷ್ಟು? 100 ಮೀಟರ್. ಇದು 2 ಅಂತೀನಿ ನಾನು, ಹೌದಾ? ಇನ್ನ AB ಈಕ್ವಲ್ ಟು ಎರಡು ಯಾವುವು ಗಾಳಿಪಟಗಳ ನಡುವಿನ ದೂರ. ಗಾಳಿಪಟಗಳ ನಡುವಿನ ದೂರ ಇದು ಗಾಳಿ A ಮತ್ತು AB ಕಂಡುಹಿಡಿಬೇಕಾಗಿದೆ. ಇಲ್ಲಿ therefore AB ಈಕ್ವಲ್ ಟು AM ಮೈ BM. ನಾವು ಇವೆರಡನ್ನು ಕಂಡು ಹಿಡಿದಿದ್ದೇವೆ. ಏನು? AM ಮೈನಸ್ BM. 300 ಮೈನಸ್ 100 ಈಕ್ವಲ್ ಟು 200 ಮೀಟರ್. ಎರಡು ಪಟಗಳ ನಡುವಿನ ಅಂತರ 200 ಮೀಟರ್. ದಿಸ್ ಈಸ್ ಬೈ 192. ಹೌದಾ? ಈಗ ಒಂದು ನಮ್ಗ ಗೊತ್ತಾಯ್ತು. ಯಾವುದು? 1ನೇ ಪ್ರಶ್ನೆಗೆ ಉತ್ತರ ಕಂಡುಕೊಂಡಿದ್ದೆವು. ಎರಡು ಗಾಳಿಪಟಗಳ ನಡುವಿನ ಅಂತರ 200 ಮೀಟರ್. ಮತ್ತೆ ಈಗ ನಾವೇನು ಕಂಡುಹಿಡಬೇಕು? ನಂತರ ನಾವೇನು ಕಂಡುಹಿಡಬೇಕಾಗಿದೆ? A'(B) ಕಂಡುಹಿಡಬೇಕಾಗಿದೆ. ಹೌದಾ? A'(B) ಇದನ್ನ ಓಕೆ, ಇಲ್ಲಿಂದ ಇಲ್ಲಿವರೆಗೂ ಕಂಡುಹಿಡಬೇಕಾಗಿದೆ. ಇನ್ ಟ್ರಯಾಂಗಲ್ ABA', ಓಕೆ, angle AA'(B) ಈಕ್ವಲ್ ಟು angle BPM ಈಕ್ವಲ್ ಟು 30 ಡಿಗ್ರಿ. ಯಾಕಂದ್ರೆ AA' is a parallel to PM, corresponding angles. ಹೌದಾ? ಅದ್ರ ಪ್ರಕಾರ ಇದು 30 ಡಿಗ್ರಿ ಆಗುತ್ತಾ? ಓಕೆ. ಈಗ sin 30 ಈಕ್ವಲ್ ಟು ಯಾವ ಆಂಗಲ್ 30 ಡಿಗ್ರಿ ಆಗುತ್ತಾ? ABA' 30 ಡಿಗ್ರಿ ಆಯ್ತು. ಹೌದಾ? ಈಗ ನೋಡಿ, sin 30 AB by A'(B). ಹೌದಾ? AB sin 30 ಈಕ್ವಲ್ ಟು 1/2 ಈಕ್ವಲ್ ಟು AB ನಾವು ಕಂಡು ಹಿಡಿದೇವು ಆಲ್ರೆಡಿ. ಎಷ್ಟು? 200 ಮೀಟರ್ ಅಂತ, ಡಿವೈಡೆಡ್ ಬೈ A'(B). ಹೌದಾ? ಎಲ್ಲಿ ನಾವು 200 ಮೀಟರ್ ಅಂತ ಎಲ್ಲಿ ಕಂಡು ಹಿಡಿದಿದ್ದೆವು? ಇಲ್ಲ. ಆದ್ದರಿಂದ ಇದು ದಿಸ್ ಎಂಪ್ಲಾಯ್ಸ್ 1/2 ಇಂಟು A'(B) ಈಕ್ವಲ್ ಟು 200. ಅಂದ್ರೆ A'(B) ಏನಾಯ್ತು? ನಾವು ಇದನ್ನೇ ಕಂಡು ಹಿಡಿಬೇಕಾಗೈತೆ. 200 ಇಂಟು 2 ಅಂದ್ರೆ 400 ಮೀಟರ್. ಇದು ನಮ್ಮ ಉತ್ತರ ಆಗತ್ತ. ಓಕೆ. 34ನೇ ಪ್ರಶ್ನೆ. 300 ಮೀಟರ್ ಅಂತರದಲ್ಲಿರುವ ಎರಡು ನೇರ ಗೋಪುರಗಳು ಸಮತಟ್ಟಾದ ನೆಲದ ಮೇಲೆ ನಿಂತಿವೆ. ನೆಲದಿಂದ ಮೇಲೆ ಹೆಲಿಕಾಪ್ಟರ್ನಲ್ಲಿರುವ ಸೈನಿಕನು ಎರಡು ಗೋಪುರದ ತುದಿಗಳನ್ನು ವೀಕ್ಷಿಸಿದಾಗ ಅವುಗಳ ಅವನತ ಕೋನಗಳು ಚಿತ್ರದಲ್ಲಿರುವಂತೆ 60 ಅಂಶ ಮತ್ತು 30 ಅಂಶ ಎಂದು ಕಂಡುಕೊಳ್ಳುತ್ತಾನೆ. ದೊಡ್ಡ ಗೋಪುರದ ಎತ್ತರವು 500 ಮೀಟರ್
ಮತ್ತು ಚಿಕ್ಕ ಗೋಪುರದ ಪಾದ ಮತ್ತು ಹೆಲಿಕಾಪ್ಟರ್ನಿಂದ ನೆಲಕ್ಕೆ ಇರುವ ಲಂಬದ ಎತ್ತರದ ಪಾದದ ನಡುವಿನ ದೂರವು 100√3 ಮೀಟರ್ ಆದರೆ ಚಿಕ್ಕ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಇಂಗ್ಲಿಷ್ನಲ್ಲಿ there are two vertical towers on a level ground which are 300 meters apart. A soldier in an helicopter above the ground observed the top of the towers and he found the angles of depression to be 60 degrees and 30 degrees as shown in the figure. If the height of the taller tower is a 500 meters and the distance between the foot of the shorter tower and the foot of the altitude from the helicopter to the ground is 100√3, 100 into √3 meter. Then find the height of the shorter tower. ಇಲ್ಲಿ ಏನು ಹೇಳಿದಾನಂದ್ರ ಇದು ಕಠಿಣ ಪ್ರಶ್ನೆ ಅಂತ ಕೊಟ್ಟಿದ್ದಾನೆ. ಆಗಸ್ಟ್ 2024ರಲ್ಲಿ ಈ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಂತ ಪ್ರಶ್ನೆ ಇದು. ಹೌದಾ, ಇದು ಕಠಿಣ ಅಂತ ಹೇಳ್ತಾ ಇದ್ದಾನ. ಆದ್ರ ನೀವು ತಿಳಿದುಕೊಂಡಂತೆ ಇದೇನು ಅಂತ ದೊಡ್ಡ ಕಠಿಣ ಪ್ರಶ್ನೆ ಏನಲ್ಲ. ಯಾವಾಗ ಕಠಿಣ ಪ್ರಶ್ನೆ ಆಗತ್ತಂದ್ರೆ ನೀವು ಸರಿಯಾಗಿ ಆ ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ಕಠಿಣ ಆಗತ್ತ. ಇಲ್ಲೇ ಏನು ಕೊಟ್ಟಂತಹ ಸಂಗತಿಗಳೇನು ಮತ್ತು ಮಾಡಬೇಕಾದದ್ದು ಏನು ಅಂತ ನಾವು ತಿಳಿದುಕೊಂಡ್ರೆ ಈ ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಳಲು ಅಷ್ಟೇನು ಕಠಿಣವೆನಿಸುವುದಿಲ್ಲ. ಇಲ್ಲಿ ನೋಡಿ, ಇದನ್ನ ಇಲ್ಲಿ AN ಜಾಯಿನ್ AN NE and MC. ಓಕೆ, ಇವು ಈ ತರ ಜಾಯಿನ್ ಮಾಡ್ಕೊಳ್ಳಿ. ಹೌದಾ, ಇಲ್ಲೇ ಹೆಲಿಕಾಪ್ಟರ್ನಲ್ಲಿ ಸೈನಿಕ ಕೂತಿದ್ದಾನೆ. ಇಲ್ಲಿ ನೋಡಿ, PH ಕೊಟ್ಟಂತ ಸಂಗತಿ ಏನು? ದತ್ತಾಂಶ ಏನಪ್ಪಾ? ಆಂಗಲ್ PHA ಈಕ್ವಲ್ ಟು 60 ಡಿಗ್ರಿ ಮತ್ತ ಆಂಗಲ್ QHC ಈಕ್ವಲ್ ಟು 30 ಡಿಗ್ರಿ ಮತ್ತ CD ಈಕ್ವಲ್ ಟು 500 ಮೀಟರ್. ಓಕೆ, ಆಮೇಲೆ BG ಈಕ್ವಲ್ ಟು ಇದು. ಓಕೆ, BG ಈಕ್ವಲ್ ಟು ಏನು? 100√3. ನಾವೇನು ಕಂಡುಕೋಬೇಕಾಗೈತೆ? AB ಶಾರ್ಟರ್ ಇದು AB ಈಕ್ವಲ್ ಟು S2 ಅಂತ ಪ್ರಶ್ನೆ ಇದೆ. ಹೌದಾ, ಈಗ ನೋಡಿ, PQ ಒಂದು ಸರಳ ರೇಖೆ, ಯಾವುದು? ಹೆಲಿಕಾಪ್ಟರ್ ಮುಖಾಂತರ ಹೋಗುವಂತ ಸರಳ ರೇಖೆ. ಇಲ್ಲಿ PH is a parallel to AN. ಹೌದಾ, ಆದ್ದರಿಂದ ಏನು? ಆಂಗಲ್ PHA ಈಕ್ವಲ್ ಟು ಆಂಗಲ್ HAN ಈಕ್ವಲ್ ಟು 60 ಡಿಗ್ರಿ. ಯಾಕಂದ್ರ ಇವು ಪರ್ಯಾಯ ಕೋನಗಳು. ಯಾಕೆ ಪರ್ಯಾಯ ಕೋನಗಳು ಆಗ್ತಾವ? ಇಲ್ಲಿ AH ಛೇದಕ ಆಗತ್ತ. AH ಛೇದಕ ಅಥವಾ
ಟ್ರಾನ್ಸ್ವರ್ಸಲ್ ಅಂತೇವೆ ಇಂಗ್ಲಿಷ್ನಾಗ, ಟ್ರಾನ್ಸ್ವರ್ಸಲ್. ಆದ್ದರಿಂದ ಇವು ಏನಕ್ಕವ, ಪರ್ಯಾಯ ಕೋನಗಳಾಗ್ತವ. ಅದೇ ರೀತಿ ಎಚ್ ಕ್ಯೂ ಈಸ್ ಎ ಪ್ಯಾರಲಲ್ ಟು ಎಚ್ ಕ್ಯೂ, ಇದು ಪ್ಯಾರಲಲ್ ಟು ಎಂ ಸಿ. ಹೌದಾ? therefore angle QHC equal to angle HCM equal to 30 degree. ಮತ್ತೆ ಇದು ಪರ್ಯಾಯ ಕೋನಗಳು, ಪರ್ಯಾಯ ಕೋನಗಳು ಒಂದಕ್ಕೊಂದು ಸಮ ಇರುತ್ತವೆ ಕೋನಗಳು. ಇಲ್ಲಿ ಛೇದಕ ಯಾವುದಾಗತ್ತ? ಎಚ್ ಸಿ ಛೇದಕ ಆಗುತ್ತೆ, ಎಚ್ ಸಿ ಛೇದಕ ಆಗುತ್ತೆ. ಈಗ ಮುಂದುವರಿಯೋಣ. ಏನಪ್ಪ? ಇನ್ ಟ್ರ್ಯಾಂಗಲ್ AHN ದಲ್ಲಿ tan 60 ಈಕ್ವಲ್ ಟು, ಇದು ಆಂಗಲ್ ಆಫ್ ಡಿಪ್ರೆಷನ್, ಇದನ್ನು ಆಂಗಲ್ ಆಫ್ ಡಿಪ್ರೆಷನ್, ಇದು 60 ಆಯ್ತು, ಇದು 30 ಆಯ್ತು. ಹೌದಾ? tan 60 ಈಕ್ವಲ್ ಟು ಅಪೋಸಿಟ್ ಸೈಡ್ ಬೈ ಬೇಸ್, ಅಂದ್ರೆ HN ಬೈ ಏನು, AN, HN ಬೈ AN. ಹೌದಾ? HN ಬೈ AN ಎಷ್ಟದ? ಇದು ಏನಾಗುತ್ತೆ, √3 ಈಕ್ವಲ್ ಟು HN ಬೈ 100 √3. ಯಾಕ? ಬಿಕಾಸ್ AN ಈಕ್ವಲ್ ಟು BG ಈಕ್ವಲ್ ಟು ಎಷ್ಟು ಕೊಟ್ಟಾನ? 100 √3 ಅಂತ ಕೊಟ್ಟಿದಾನ. ಹೌದಾ? ಏನಾಯ್ತು? HN ಈಕ್ವಲ್ ಟು √3 ಇಂಟು 100 √3 ಏನಾಗುತ್ತೆ? √3 ಇಂಟು √3 ಇಂಟು 100 ಈಕ್ವಲ್ ಟು 3 ಇಂಟು 100 ಈಕ್ವಲ್ ಟು 300. ಹೌದಾ? 300 ಮೀಟರ್. HN ಈಕ್ವಲ್ ಟು 300 ಮೀಟರ್. ಇದಕ್ಕೆ ನಾನು 1 ಅಂತೀನಿ. ಓಕೆ. ಇನ್ನು GD ಈಕ್ವಲ್ ಟು 300 ಮೈನಸ್ GD, ಈ ಕಡೆ ಬರೋಣ. GD ಈಕ್ವಲ್ ಟು BD ಮೈನಸ್ BG. BD ಈಕ್ವಲ್ ಟು ಎಷ್ಟದ? 300 ಮೈನಸ್ 100 √3. ಓಕೆ. ಇದನ್ನ ನಾನು ಯಾವ ಥರ ಬರ್ಕೋತೀನಪ್ಪ ಅಂತಂದ್ರೆ, 3 ಇಂಟು 100 ಮೈನಸ್ 100 ಇಂಟು √3, ಇದನ್ನ ಮತ್ತೆ √3 ಇಂಟು √3 ಇಂಟು 100 ಮೈನಸ್ 100 ಇಂಟು √3. 100 √3 ಹೊರಗೆ ತಕ್ಕೋತಿದ್ದೀನಿ, ಅಂದ್ರೆ √3 ಇಂಟು 100 ಗುಂಡ್ಲೆ ಎಷ್ಟಾಗುತ್ತೆ? √3 ಮೈನಸ್ 1 ಆಯ್ತು. √3 ಮೈನಸ್ 1. ಇದನ್ನ ನಾನು ಹೇಗೆ ಬರ್ಕೋತಿದ್ದೀನಿ, ಅಥವಾ ಇದನ್ನ 2 ಅಂದ್ಬಿಡ್ತೀನಿ. ಓಕೆ. ಅದೇ ಚಿತ್ರ ಇಲ್ಲೇ ಮತ್ತೆ ರಿಪೀಟ್ ಮಾಡಿದ್ದೀನಿ. ಇನ್ ಟ್ರ್ಯಾಂಗಲ್ HMC, ಇದು HMC. ಓಕೆ. ಇನ್ ಟ್ರ್ಯಾಂಗಲ್ HMC
tan 30 ಏನಾಗುತ್ತೆ ಆಪೋಸಿಟ್ ಸೈಡ್ HM by MC. ಓಕೆ, ಅಂದ್ರೆ 1/√3 equal to HM by 100√3 into √3 minus 1 ಎಲ್ಲಿಂದ 2ರಿಂದ by 2 ನಾವು ಹಿಂದೆ ನೋಡಿದೇವಲ್ಲ ಇಲ್ಲೇ ನೋಡಿ HM GD ಅಂದ್ರೆ GD ಅಂದ್ರೆ ಇಲ್ಲಿ HMC ಆಗುತ್ತೆ HN ಆಗುತ್ತೆ, ಆದ್ದರಿಂದ ಅದು ಸರಿ ಹೊಂದುತ್ತೆ. ಹೌದಾ? ಯಾಕಂದ್ರೆ GD equal to MC. ಓಕೆ, ಇಲ್ಲಿ ನೋಡಿ ಮತ್ತೆ ಇದನ್ನು ಸರಳ ರೂಪ ಕೊಟ್ಟರೆ ಏನಾಗುತ್ತೆ 1/√3 into 1/100√3 into √3 minus 1 equal to HM. Okay, therefore HM equal to ಈ √3 ಇದು √3 ಹೋಗುತ್ತಾ, ಏನಾಗುತ್ತೆ HM equal to 100 into bracket √3 minus 1. ಹೌದಾ? ಈಗ 100 into √3 ಅಂತಂದ್ರೆ ಎಷ್ಟು 1.73. ಇದನ್ನು ಉಪಯೋಗ ಮಾಡ್ರಿ ಅಂತ ಹೇಳೋಣ. ಇದರ ಬೆಲೆ ಅಂದಾಜು ಬೆಲೆ ಏನಾಯ್ತು, ಈಗ 100 into 0.73. ಓಕೆ, 0.73 ಎಷ್ಟಾಯ್ತು 73 ಮೀಟರ್. ಯಾವುದು HM ಈ ಭಾಗ. ಓಕೆ, HM equal to 73 ಮೀಟರ್. ಇದನ್ನ ನಾನು 3 ಅಂತ ಕರ್ಕೊತಿದ್ದೀನಿ. ಹೌದಾ? ನಂತರ ಇಲ್ಲಿ ನೋಡಿ MN equal to HN minus HM. MN ಯಾವ್ದು ಲೆಟರ್? MN equal to HN minus HM. ಓಕೆ, ಈಕ್ವಲ್ ಟು ಅದನ್ನ 300 ಅಂತ ನಾವು ತಕ್ಕೊಂಡಿದ್ದೇವಲ್ಲ, -73. 300 ಅಂತ ಎಲ್ಲಿ ತಕೊಂಡಿದ್ದೆವು ನಾವು? ಇಲ್ಲೈತೆ ನೋಡಿ, by 1. ಓಕೆ, by 1 equal to 227. ಓಕೆ, ಇದನ್ನ ನಾನು 4 ಅಂತೀನಿ. ಹೌದಾ? ಆದ್ದರಿಂದ MN ಹೌದಿಲ್ಲ, ಆದ್ದರಿಂದ ನಮಗೆ ಸಣ್ಣ ಗೋಪುರದ ಎತ್ತರ equal to AB equal to DE. ಹೌದಾ? DE equal to DC minus CE. DC equal to ಎಷ್ಟದಪ್ಪ? 500 minus 227. ಯಾವ್ದು ತೆಗೆದಿದ್ದೇವೆ ನೋಡಿ ನಾವಲ್ಲಿ? 227 ಎಷ್ಟಾಯ್ತು ಅಂದ್ರೆ 273 ಮೀಟರ್ ಸಣ್ಣ ಗೋಪುರದ ಎತ್ತರ. ಈಗ ನಾವು ಹೌದಾ AB equal to 273 ಅಂದ್ರೆ ನಾನು ಏನ್ ಮಾಡ್ತೀನಿ, AB equal to 273
3 ಮೀಟರ್. ಇದು ನಮ್ಮ ಉತ್ತರ ಆಗತ್ತ. ಇಲ್ಲಿ ನಾವು ಇನ್ನೊಂದು ಪ್ರಶ್ನೆಯನ್ನ ನಾವು ಕೇಳಬಹುದು. ಈಗ ಕೊಟ್ಟಂತ ಸಂಗತಿಗಳ ಮೇಲೆ ಈ ಹೆಲಿಕಾಪ್ಟರು ನೆಲದ ಮೇಲಿನಿಂದ ಎಷ್ಟು ಅಂತರದಲ್ಲಿವೆ? ಆ ಪ್ರಶ್ನೆಯಲ್ಲಿ ಕೊಟ್ಟಿಲ್ಲ, ಆದ್ರೂ ನಾವು ಆ ಪ್ರಶ್ನೆಯನ್ನ ಹಾಕೋತಿದ್ದೀನಿ. ಏನಪ್ಪಾ ಅಂದ್ರ ಹೆಲಿಕಾಪ್ಟರ್ ನೆಲದ ಮೇಲಿನಿಂದ ಎಷ್ಟು ಅಂತರದಲ್ಲಿದೆ? ಈ ಪ್ರಶ್ನೆಗೆ ಉತ್ತರ ಹೇಗೆ ಮಾಡ್ತೀರಿ ನೀವು? ಈಗ ನೋಡಿ, HG ಅಂದ್ರೆ ನೆಲದ ಮೇಲಿಂದ ಎತ್ತರ. HG ಈಕ್ವಲ್ ಟು ಏನು? GN ಪ್ಲಸ್ ಈ GN ಪ್ಲಸ್ HN. ಹೌದಾ? GN ಪ್ಲಸ್ HN. ಓಕೆ. GN ಈಕ್ವಲ್ ಟು ನಾವು ಏನ್ ತೆಗೆದಿದ್ದೆವು? 273 ಮೀಟರ್. GN ಈಕ್ವಲ್ ಟು ಅಂದ್ರೆ GN ಈಕ್ವಲ್ ಟು, ಅಥವಾ ನಾನು ಹಿಂಗೆ ಬರ್ತೀನಿ, AB ಪ್ಲಸ್ HN. ಸಾರಿ, ನಿಮಗೆ ಕನ್ಫ್ಯೂಷನ್ ಆಗುತ್ತಾ? HN. GN ಈಕ್ವಲ್ ಟು 273. ಓಕೆ. ಪ್ಲಸ್ ಯಾವುದು? HN ಈಕ್ವಲ್ ಟು 300 ಅಂತ ನಾವು ಮಾಡಿದೆವು. HN ಈಕ್ವಲ್ ಟು 300 ಇಲ್ಲೈತೆ ನೋಡಿ, ಬೈ 1. ಓಕೆ. ಇದು ಏನಾಗುತ್ತೆ? ಬೈ 4 ಅಥವಾ AB ಈಕ್ವಲ್ ಟು 5 ಅಂತೀನಿ ನಾನು ಇದನ್ನ. ಬೈ 5 ಆ್ಯಂಡ್ ಯಾವುದು? 1 ಬೈ 1 ಈಕ್ವಲ್ ಟು 573 ಮೀಟರ್ ಎತ್ತರದಲ್ಲಿದೆ. ಯಾಕಂತಂದ್ರೆ GN ಈಕ್ವಲ್ ಟು AB. ಅದನ್ನ ನಾವು ಈ ಹೆಲಿಕಾಪ್ಟರ್ ನೆಲದ ಮೇಲಿಂದ ಇಷ್ಟು ಎತ್ತರದಲ್ಲಿದೆ ಅಂತ. ಮತ್ತೊಂದು ಪ್ರಶ್ನೆ, ಇದೇನು ಅಂತ ದೊಡ್ಡ ಪ್ರಶ್ನೆ ಅಲ್ಲ, ಕೇಳಬಹುದು. ಅಥವಾ ನಾವೀಗ ಇದೇ ಪ್ರಶ್ನೆಯನ್ನ ಮುಖ್ಯ ಪ್ರಶ್ನೆಯನ್ನಾಗಿ ಕೇಳಬಹುದು. ಆದವಾಗ ನಾವು AB ಕಂಡುಹಿಡ್ಕೊಂಡು ಆಮೇಲೆ ಈ HG ಕಂಡುಹಿಡಿಬೇಕಾಗತ್ತಾ?